ಎಚ್.ವೈ. ಮೇಟಿ ಅವರ ನಿಧನದಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಉಪಚುನಾವಣೆ ಘೋಷಣೆಯಾಗಿದೆ. ಬಾಗಲಕೋಟೆ ಟಿಕೆಟ್ ಫೈಟ್ ಇನ್ನೂ ಮುಂದುವರಿತಾ ಇದೆ. ಇದನ್ನು ಬಗೆಹರಿಸಬೇಕಂತ ಹೇಳಿ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು, ಬಟ್ ಸ್ಟಿಲ್ ಬಗೆಹರಿದಿಲ್ಲ. ಮುಖ್ಯಮಂತ್ರಿಗಳ ಸಭೆಯಿಂದ ಯಾವುದೇ ಫ್ರೂಟ್ಫುಲ್ ರಿಸಲ್ಟ್ ಕಾಂಗ್ರೆಸ್ಸಿಗೆ ಬಂದಿಲ್ಲ. ಬಾಗಲಕೋಟೆ ಟಿಕೆಟ್ ಫೈಟ್ ಕಂಟಿನ್ಯೂ ಆಗ್ತಾ ಇದೆ. ಟಿಕೆಟ್ ಹಂಚಿಕೆ ಹೈಕಮಾಂಡ್ ತೀರ್ಮಾನ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೇಟಿ ಕುಟುಂಬಸ್ಥರ ಜೊತೆಗಿನ ಸಭೆ ಬಳಿಕ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದು, ಶುಕ್ರವಾರ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾರೆ. ನಿನ್ನೆ ಒಂದು ಟೀಮು ದಾವಣಗೆರೆ ಮತ್ತೆ ಬಾಗಲಕೋಟೆಗೆ ಹೋಗಿತ್ತು. ಅಲ್ಲೆಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ. ಅವರ ವರದಿ ಆಧರಿಸಿ ನಾನು ಮತ್ತು ಡಿಸಿಎಂ ಯಾರಿಗೆ ಟಿಕೆಟ್ ಕೊಡಬೇಕಂತ ಹೇಳಿ ಚರ್ಚೆ ಮಾಡ್ತೀವಿ. ಮೇಟಿ ಕುಟುಂಬದ 3 ಜನ ಬಾಗಲಕೋಟೆ ಟಿಕೆಟ್ ಅನ್ನು ಕೇಳಿದ್ರು. ಮಲ್ಲಿಕಾರ್ಜುನ್, ಉಮೇಶು, ಮಹಾದೇವಿ 3 ಮಕ್ಕಳು ಟಿಕೆಟ್ ಅನ್ನು ಕೇಳ್ತಿದ್ದಾರೆ. ಬಟ್ ಯಾರಿಗೆ ಟಿಕೆಟ್ ಕೊಟ್ಟರು ನೀವೆಲ್ಲ ಒಟ್ಟಾಗಿರ್ಬೇಕು, ಭಿನ್ನ ಮತಗಳನ್ನ ಮಾಡಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಇದಕ್ಕೆ 3 ಜನ ಒಪ್ಕೊಂಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದು. ಕುಟುಂಬದ ವಿಚಾರಕ್ಕೆ ಕಚೇರಿಯಲ್ಲಿ ಸಭೆ ಬೇಕಿತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹೇಳ್ತಾ ಇದೆ. ಅದಕ್ಕೆ ನಿಮಗೆ ಯಾಕದು ಅಂತ ಮುಖ್ಯಮಂತ್ರಿಗಳು ಮಾಧ್ಯಮಗಳ ವಿರುದ್ಧ ಗರಂ ಆಗಿರುವಂತಹದ್ದು ಕಂಡು ಬಂತು. ಬಾಗಲಕೋಟೆ ಮತ್ತೆ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತೆ ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಡಿಕೆ ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತೆ ಮಹಾದೇವಿ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀನಿ ಅಷ್ಟೇ. ಒಪ್ಕೊಂಡಿದ್ದಾರೆ. ಬಾಗಲಕೋಟೆ ಮತ್ತೆ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತೆ ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಡಿಕೆ ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಈಗ ಮೇಟಿ ಅವರ ಮಕ್ಕಳು ನಮ್ಮ ಕೈ ಮೇಲ್ಗೈ ಅಂತ ಹೇಳಿ ತೋರಿಸ್ಕೊಂಡು ಟಿಕೆಟ್ ಪಡಿಬೇಕಂತಿದ್ರು. ಬಟ್ ಇವರ ಈ ಕಾಂಪಿಟೇಷನ್ಗೆ ಮುಖ್ಯಮಂತ್ರಿಗಳ ಸಭೆ ಬ್ರೇಕ್ ಹಾಕ್ತಾ? ಪ್ರಜ್ವಲ, ಈವರೆಗೂ ಕೂಡ ಬಾಗಲಕೋಟೆ ಕೈ ಟಿಕೆಟ್ ಯಾರಿಗೆ ಅನ್ನೋದು ಅಧಿಕೃತವಾಗಿ ಸ್ಪಷ್ಟ ಆಗಿಲ್ಲ. ಅವ್ರ ಕಡೆ ಪ್ರಮುಖವಾಗಿ ಮೇಟಿ ಕುಟುಂಬದಲ್ಲೇ ತೀವ್ರ ಪೈಪೋಟಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ವಿಧಾನಸೌಧಕ್ಕೆ ಕರೆಸ್ಕೊಂಡು ಅವ್ರ ನಡುವೆ ಸಂಧಾನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾರಿಗೆ ಟಿಕೆಟ್ ಕೊಟ್ಟರು ಅದಕ್ಕೆ ತಾವು ಒಪ್ಪಬೇಕು ಅನ್ನೊಂದು ನಿಟ್ಟಿನಲ್ಲಿ ಅವರನ್ನ ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಮೊದಲಿಂದಲೂ ಕೂಡ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ರೆ ಗೆಲ್ತಾರೆ, ಅವ್ರ ಬಗ್ಗೆ ಒಲವಿದೆ ಅನ್ನೋ ಒಂದು ವಿಚಾರ ಕಾರ್ಯಕರ್ತರು ಮಾತಾಡ್ತಿದ್ರು. ಕೂಡ ಸಿದ್ದರಾಮಯ್ಯನವ್ರಿಗೂ ಕೂಡ ಅದೇ ಒಂದು ಒಲವಿತ್ತು. ಆದ್ರೆ ಅವರ ಮತ್ತೊಬ್ಬ ಪುತ್ರ ಮಲ್ಲಿಕಾರ್ಜುನ ಮೇಟಿ ಅವರೇನಿದ್ರೆ ಅವರು ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಈ ನಡುವೆ ಮಹಾದೇವಿ ಮೇಟಿ ಕಿರಿಯ ಮಗಳೇನಿದ್ದಾರೆ, ಇವರು ಕೂಡ ಪ್ರಬಲವಾದಂತಹ ಒಂದು ಪೈಪೋಟಿಯನ್ನ ನೀಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ತಮಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಒಂದು ವೇಳೆ ತಮಗೆ ಟಿಕೆಟ್ ಕೊಡದೇ ಇದ್ರೆ ಪಕ್ಷೇತರರಾಗಿ ನಿಲ್ತೀನಿ ಅನ್ನೋದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೇಟಿ ಕುಟುಂಬದಲ್ಲಿ ಈ ಒಂದು ಜಟಾಪಟಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಇಲ್ಲಿಯೇ ಶಮನ ಮಾಡದೇ ಇದ್ರೆ ಮುಂದೆ ಉಪಚುನಾವಣೆ ಗೆಲ್ತಕ್ಕಂಥದ್ದು ಬಹಳಷ್ಟು ಕಷ್ಟ ಸಾಧ್ಯ ಆಗ್ಬೋದು ಅನ್ನೋದು ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು 4ವರನ್ನು ಕೂಡ ಕರೆಸಿ ಪ್ರಮುಖವಾಗಿ ಅವರ ನಡುವೆ ಸಂಧಾನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈ ನಡುವೆ ಹೈಕಮಾಂಡ್ ನಾಯಕರಿಗೆ ನಾವು ಪಟ್ಟಿಯನ್ನ ಕಳಿಸ್ತೀವಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶುಕ್ರವಾರ ಬರ್ತಾ ಇದ್ದಾರೆ. ಅವರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದಕ್ಕೆ ತಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕು. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ತಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೊಂದು ಮಾತುಗಳನ್ನ, ಒಂದು ಬುದ್ಧಿಯನ್ನ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಇವರು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಅನ್ನ ಕೊಡುತ್ತೆ, ಜೊತೆಗೆ ಅಲ್ಲಿ ಬಾಗಲಕೋಟೆಯಲ್ಲಿ ಈ 4 ಆಕಾಂಕ್ಷಿಗಳೇನಿದ್ದಾರೆ ಇವರ ಒಂದು ಬೆಂಬಲಿಗರ ಪಡೆ ಯಾವ ರೀತಿಯ ಒಂದು ನಿರ್ಧಾರವನ್ನ ಅನುಸರಿಸ್ತಾರೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕಿರ್ತಕ್ಕಂಥದ್ದು. ಸದ್ಯ ಈಗಿರ್ತಕ್ಕಂಥ ಒಂದು ಜಟಾಪಟಿಗೆ ಟೇಪೆ ಆಗ್ತಕ್ಕಂಥ ಕೆಲಸ
ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಟಿಕೆಟ್ ಘೋಷಣೆ ಮಾಡ್ತಾರೆ. ಇದೇ ಅಲ್ಲದೆ ಇನ್ನ ಕೇವಲ 20 ದಿನ ಎಲೆಕ್ಷನ್ ಮಾತ್ರ ಬಾಕಿ ಇರತಕ್ಕಂಥದ್ದು. ಹಾಗಾಗಿ ಕೂಡಲೇ ಈ ಒಂದು ಜಟಾಪಟಿಯನ್ನ ಬಗೆಹರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಮುಖಂಡರು ಒಂದು ಒತ್ತಾಯವನ್ನ ಮಾಡಿದ್ರು. ಜೊತೆಗೆ ಕೆಪಿಸಿಸಿಯಿಂದಲೂ ಕೂಡ ಒಂದಷ್ಟು ವರದಿಗಳನ್ನ ತರಿಸ್ಕೊಂಡು ಈಗ ಸಿಎಂ ಸಿದ್ದರಾಮಯ್ಯನವರು 4 ಮಕ್ಕಳನ್ನ ಕೂರಿಸಿ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ತಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಜ್ವಲ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.